ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ನೀವೇನಾದರೂ ಕನ್ನಡ ಭಾಷೆಯಲ್ಲಿ ಕೆಲಸ ಬೇಕು ಅಥವಾ ನಮಗೆ ಇಂಗ್ಲೀಷ್ ಅಷ್ಟು ಅರ್ಥ ಆಗೋದಿಲ್ಲ, ಕಂಪ್ಲೀಟ್ಲಿ ಕನ್ನಡ ಭಾಷೆಯಲ್ಲಿ ನಾವು ಕೆಲಸನ ಮಾಡಬೇಕಂತ ಹುಡುಕ್ತಿದ್ರೆ ಇದೊಂದು ನಿಮಗೆ ಬೆಸ್ಟ್ ಅಪಾರ್ಚುನಿಟಿ ಆಗಿರುತ್ತೆ. ಎಸ್ಪೆಷಲಿ ನೀವೇನಾದರೂ ಪಾರ್ಟ್ ಟೈಮ್, ಫುಲ್ ಟೈಮ್ ಅಥವಾ ಫ್ರೀಲ್ಯಾನ್ಸಿಂಗ್ ರೀತಿಯಾದಂಥ ಕೆಲಸನ ಹುಡುಕ್ತಿದ್ರೆ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಯಾಕಂದರೆ ಇಲ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಯಾವುದೇ ರೀತಿಯಾದಂಥ ಫಿಕ್ಸ್ ಶೆಡ್ಯೂಲ್ಸ್ ಅಥವಾ ಟೈಮಿಂಗ್ಸ್ನ ಅವರಿಲ್ಲಿ ಕೊಡೋದಿಲ್ಲ. ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಇನ್ನೊಂದು ಏನಿರುತ್ತೆ ಅಂದರೆ ಇದು ಪ್ರಾಜೆಕ್ಟ್ ವೈಸ್ ಕೆಲಸನ ಕೊಡೋದ್ರಿಂದ ನೀವೇನಾದರೂ ಲೈಕ್ ಸ್ಟೂಡೆಂಟ್ಸ್ ಆಗಿದ್ರು, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾಯಿದ್ರು ಆರಾಮಾಗಿ ನೀವಿಲ್ಲಿ ಕೆಲಸನ ಮಾಡ್ಬೋದು. ಒಂದು ಒಳ್ಳೆ ಅರ್ನಿಂಗ್ಸ್ನ ನೀವಿಲ್ಲಿ ಅರ್ನ್ ಮಾಡ್ಬೋದಾಗಿರುತ್ತೆ. ನೀವು ಎಷ್ಟು ಜಾಸ್ತಿ ಪ್ರಾಜೆಕ್ಟ್ಸ್ಗಳನ್ನ ಅಥವಾ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ಗಳನ್ನ ನೀವಿಲ್ಲಿ ಮಾಡ್ತಾ ಹೋಗ್ಬೋದು. ಇದು ಬಂದು US ಅಥವಾ UK ಬೇಸ್ಡ್ ಕಂಪ್ನಿ ಆಗಿರುತ್ತೆ. ಡಾಲರ್ಸ್ ರೂಪದಲ್ಲಿ ಕೊಡ್ತಾರೆ, ನೀವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಬೋದು. ಇನ್ನು ಯಾವುದು ರೋಲ್ ಅಂತ ನೋಡಿ, ಸೊ ಇಲ್ಲಿ ಆಲ್ರೆಡಿ ಟ್ರಾನ್ಸ್ಲೇಟ್ ಮಾಡಿರುವಂಥ ವರ್ಕ್ ಎಷ್ಟು ಕರೆಕ್ಟಾಗಿದೆ, ಅಕ್ಯುರಸಿ ಇದೆ ಅನ್ನೋದನ್ನ ಚೆಕ್ ಮಾಡುವಂಥದ್ದು, ಅದಕ್ಕೆ ರೇಟಿಂಗ್ ಕೊಡುವಂಥದ್ದು ಅಥವಾ ಸ್ಕೋರ್ ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಸಿಂಪಲ್ ಆದಂಥ ಕೆಲಸ. ಇಲ್ಲಿ ಯಾವುದೇ ರೀತಿ ಸೇಲ್ಸ್ ಇರೋದಿಲ್ಲ, ಟಾರ್ಗೆಟ್ಸ್ಗಳಿರೋದಿಲ್ಲ, ಕಾಲಿಂಗ್ಸ್ ಲೈಕ್ ಪ್ರೆಷರ್ ಅನ್ನೋ ಯಾವುದೇ ರೀತಿ ವರ್ಕ್ ಇರೋದಿಲ್ಲ. ಈಸಿಯಾಗಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಹಾಗೆ ನಾವಿಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈನ ಮಾಡೋದ್ರಿಂದ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ಫಾಲೋ ಮಾಡಬೇಕಾಗಿರುತ್ತೆ. ಇಲ್ಲಾಂದರೆ ಕಂಪ್ಲೀಟಾಗಿ ನೀವು ಅಪ್ಲೈನ ಮಾಡೋಕ್ಕಾಗೋದಿಲ್ಲ, ಕಂಪ್ನಿ ಕಡೆಯಿಂದ ನಿಮಗೆ ರಿಪ್ಲೈ ಕೂಡ ಬರೋದಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡುವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನನ್ನ ವಿಡಿಯೋ ನೋಡ್ತಿದ್ದೆ. ಸೊ ಇದು ಬಂದು ಒನ್ ಫಾರ್ಮಾ ಕಂಪ್ನಿ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿರುತ್ತೆ. ಇದು ಬಂದು ನ್ಯೂಯೆಸ್ಟ್ ಹೈಯರಿಂಗ್ ಆಗಿ ಇವಾಗ ಪ್ರೆಸೆಂಟ್ ಆಗಿ ಹೈಯರಿಂಗ್ ಮಾಡ್ತಾ ಇರುವಂಥ ರೋಲ್ ಆಗಿದೆ. ಅದು ಕೂಡ ಇಂಡಿಯನ್ಸ್ ರಿಮೋಟ್ ರೋಲ್ಗೆ ಯಾರೆಲ್ಲ ಸರ್ಚ್ ಮಾಡ್ತಾ ಇದ್ದೀರಾ ಅವರಿಲ್ಲಿ ಆರಾಮಾಗಿ ಅಪ್ಲೈನ ಮಾಡ್ಬೋದು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಇದು ಒನ್ ಫಾರ್ಮಾ ಕಂಪ್ನಿಯವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ನಾವು ಹೈಯರಿಂಗ್ ಅನ್ನೋದು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಇಂಡಿಯಾ ರಿಮೋಟ್ ಅವರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಕೊಡ್ತಾ ಇದ್ದಾರೆ. ಹಾಗೆ ನೀವಿಲ್ಲಿದೆ ನೋಡಿದ್ರೆ ರೇಟ್ ಟ್ರಾನ್ಸ್ಕ್ರಿಪ್ಷನ್ಸ್ ಆ್ಯಂಡ್ ಗೆಟ್ ಪೇಡ್ ಅನ್ನೋದನ್ನ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ರೇಟ್ ಮಾಡಬೇಕಾಗಿರುತ್ತೆ. ಅಂದರೆ ಲೈಕ್ 0 to 10 ಅಥವಾ 0 to 20, 100 ಆ ರೀತಿ ನೀವು ರೇಟಿಂಗ್ಸ್ನ ಕೊಡಬೇಕಾಗಿರುತ್ತೆ ಔಟ್ ಆಫ್ ಅನ್ನೋ ರೀತಿ. ಏನಕ್ಕೆ ಅಂತ ಅಂದರೆ ಅವರು ಟ್ರಾನ್ಸ್ಕ್ರಿಪ್ಟ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಭಾಷೆಯಲ್ಲಿ ಇರೋದನ್ನ ಕನ್ನಡಕ್ಕೆ, ಹಿಂದಿಗೆ, ಮರಾಠಿ, ತೆಲುಗು ಯಾವ ಲ್ಯಾಂಗ್ವೇಜ್ ನೀವು ಸೆಲೆಕ್ಟ್ ಮಾಡ್ತೀರಾ ಆ ಲ್ಯಾಂಗ್ವೇಜಲ್ಲಿ ಅವರು ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಅವರು ಟ್ರಾನ್ಸ್ಲೇಟ್ ಮಾಡಿರೋದು ಕರೆಕ್ಟಾಗಿದೆಯಾ ಇಲ್ವಾ, ಏನಾದ್ರು ವರ್ಡಿಂಗ್ಸ್ನ ಚೇಂಜ್ ಮಾಡ್ಬೋದಾ ಅಥವಾ ಅದಕ್ಕೆ ಎಷ್ಟು ರೇಟಿಂಗ್ಸ್ನ ನೀವು ಕೊಡ್ತೀರಾ ಅನ್ನೋದೇ ಇಲ್ಲಿ ನಿಮ್ಮ ಕೆಲಸ ಆಗಿರುತ್ತೆ. ಜಸ್ಟ್ ಅವ್ರು ಕೊಟ್ಟಿರೋದನ್ನ ಓದಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಓದಿದಾಗ ನಿಮಗೆ ಯಾವ ಮಟ್ಟಕ್ಕೆ ಅರ್ಥ ಆಗ್ತದೆ, ನಿಮ್ಗೆ ಎಷ್ಟು ಸ್ಯಾಟಿಸ್ಫೈ ಆಗಿದೆ ಅದು ಅನ್ನೋದು ನೀವು ರೇಟಿಂಗ್ನ ಕೊಡಬೇಕಾಗಿರುತ್ತೆ. ಮಾರ್ಕ್ಸ್ ರೀತಿಯಲ್ಲಿ. ಫಾರ್ ಎಕ್ಸಾಂಪಲ್ ಔಟ್ ಆಫ್ 10 ಅಂದರೆ ನೀವು ಎಷ್ಟು ಅವರು ಲೈಕ್ ಟ್ರಾನ್ಸ್ಲೇಟ್ ಮಾಡಿರೋದಕ್ಕೆ ಕೊಡೋದಕ್ಕೆ ಇಷ್ಟಪಡ್ತೀರಾ, 5 6 7 ಅದನ್ನು ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಅಷ್ಟೇ ಆಗಿರುತ್ತೆ ಅನ್ನೋದನ್ನೇ ಅವರಿಲ್ಲಿ ಮೆನ್ಷನ್ನ ಮಾಡಿರೋದು. ಹಾಗೆ ನೀವು ರೇಟಿಂಗ್ನ ಕೊಟ್ಟು ನಿಮ್ಮ ಪೇಮೆಂಟ್ನ ತಗೊಳ್ಬೋದು ಅನ್ನೋದನ್ನು ಕೂಡ ಅವರಿಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ರೇಟ್ AI ಟ್ರಾನ್ಸ್ಕ್ರಿಪ್ಷನ್ಸ್ ಇನ್ ಹಿಂದಿ, ತೆಲುಗು, ತಮಿಳ್, ಮರಾಠಿ, ಬೆಂಗಾಲಿ ಆ್ಯಂಡ್ ಮೋರ್. ವರ್ಕ್ ಫ್ರಮ್ ಹೋಮ್, ಸೆಟ್ ಯೋರ್ ಓನ್ ಆರ್ಸ್, ಪೇಡ್ ಪರ್ ಅಪ್ರೂವ್ಡ್ ಸೆಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ AI ಟ್ರಾನ್ಸ್ಲೇಟ್ ಮಾಡಿರುತ್ತೆ, ಇದು ಹ್ಯೂಮನ್ ಟ್ರಾನ್ಸ್ಲೇಟ್ ಮಾಡಿರೋದೆಲ್ಲ AI ಟ್ರಾನ್ಸ್ಲೇಟ್ ಮಾಡಿರುತ್ತೆ. ಅದು ಕೂಡ ಹಿಂದಿ, ತೆಲುಗು, ತಮಿಳ್, ಬೆಂಗಾಲಿ ಹಾಗೆ ಸಾಕಷ್ಟು ಲ್ಯಾಂಗ್ವೇಜಲ್ಲಿದೆ. ಎಕ್ಸ್ಪೆಷಲಿ ಇದು ಕನ್ನಡ ಭಾಷೆಯಲ್ಲೂ ಕೂಡ ಇದೆ. ಸೊ ನಾನು ನಿಮಗೆ ಕನ್ನಡ ಭಾಷೆಯಲ್ಲಿ ಎಲ್ಲಿದೆ ಹೇಗಿದೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಆವಾಗಲೇ ನಿಮಗೆ ಗೊತ್ತಾಗುವಂಥದ್ದು. ಹಾಗೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅನ್ನೋದು ಕೂಡ ಅವರಿಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಜೊತೆಗೆ ಸೆಟ್ ಯೋರ್ ಓನ್ ಆರ್ಸ್ ಅನ್ನೋದನ್ನು ಕೂಡ ಅವರಿಲ್ಲಿ ಕೊಡ್ತಾ ಇದ್ದಾರೆ. ಸೆಟ್ ಯೋರ್ ಓನ್ ಆರ್ಸ್, ಪೇ ಪರ್ ಅಪ್ರೂವ್ಡ್ ಅಸೆಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅಪ್ರೂವ್ ಆಗುವಂಥ ಪ್ರತಿ ಪ್ರಾಜೆಕ್ಟ್ಗೂ ಅಥವಾ ಅಸೆಟ್ಸ್ಗೂ ನಿಮ್ಗೆ ಇಲ್ಲಿ ಪೇ ಆಗ್ತಾ ಹೋಗುತ್ತೆ ಅನ್ನೋದನ್ನ ಅವರಿಲ್ಲಿ ಮೆನ್ಷನ್ ಮಾಡ್ತಾ ಇರುವಂಥದ್ದು. ಹಾಗೆ ಇಲ್ಲಿ ನೀವು ಅಪ್ಲೈ ಮಾಡ್ತಿದ್ದಾಗೆ ಟೆಕ್ಸ್ 2 minutes ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಜಸ್ಟ್ 2 minutesಲ್ಲಿ ನೀವು ಇಲ್ಲಿ ಅಪ್ಲೈ ಮಾಡಿ ಮುಗಿಸ್ಬೋದು. ಬಟ್ ಅದಕ್ಕಿಂತ ಮುಂಚೆ ಏನೆಲ್ಲ ಅಡ್ವಾಂಟೇಜಸ್ ಇದೆ, ಎಕ್ಸಾಕ್ಟಾಗಿ ನಿಮ್ಮ ಕೆಲಸ ಹೇಗಿರುತ್ತೆ ಅಥವಾ ಇಲ್ಲಿ ಹೇಗೆ ವರ್ಕ್ ನಡೆಯುತ್ತೆ, ಜೆನ್ಯೂನಾ ಇಲ್ವಾ ಅನ್ನೋದನ್ನ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಟ್ಬಿಡ್ತೀನಿ. ಇಲ್ಲಿ ನೀವು ನೋಡ್ಬೋದು, ನೋ ಎಕ್ಸ್ಪೀರಿಯನ್ಸ್ ನೀಡೆಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಚಿಕ್ಕದಾಗಿದೆ, ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಜಸ್ಟ್ ಅ ಮಿನಿಟ್. ಓಕೆ,
ನೋ ಎಕ್ಸ್ಪೀರಿಯನ್ಸ್ ನೀಡೆಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಇಲ್ಲಿ ಫ್ರೆಶರ್ಸ್ ಆಗಿದ್ರು ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಇಲ್ಲಿ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಕೊಟ್ಟಿದ್ದಾರೆ ಪ್ರೀ ಅಪ್ರೂವ್ಡ್ ಅಸೆಟ್ಸ್ಗಳಿಗೆ ನಿಮ್ಗೆ ಇಲ್ಲಿ ಪೇ ಸಿಗ್ತಾ ಹೋಗುತ್ತೆ ಅಂತ. ಸೊ ನೀವಿಲ್ಲಿ ರೇಟಿಂಗ್ ಮಾಡಿರೋದನ್ನ ಅವರು ಅಪ್ರೂವ್ ಮಾಡಿದ್ರು ಅಂದ್ರೆ ನೀವಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ ಏನಕ್ಕೆ ನೀವು 5/10 ಕೊಟ್ರಿ ಅಥವಾ 10/4 ಕೊಟ್ರಿ, ಏನು ಮಿಸ್ಟೇಕ್ಸ್ ಇತ್ತು, ನಿಮಗೆ ಏನಕ್ಕೆ ಅದು ಹಾಗೆ ಅನ್ನಿಸ್ತು ಅನ್ನೋದನ್ನ ನೀವಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ಅದು ಅವ್ರಿಗೆ ವ್ಯಾಲಿಡ್ ಅನ್ಸಿದ್ರೆ ಅವ್ರು ಅಪ್ರೂವ್ ಮಾಡ್ತಾರೆ. ಸೊ ಅವಾಗ ನಿಮಗೆ ಅದು ಪೇ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಏನಿಲ್ಲ, ಇದು ಅಪ್ರೂವ್ ಆಗೇ ಆಗುತ್ತೆ. ನೀವೇನಾದ್ರು ಜೆನ್ಯೂನ್ ಆಗಿ ಕರೆಕ್ಟಾಗಿ ಕೆಲಸನ ಮಾಡಿದ್ರೆ ಅದು ಅಪ್ರೂವ್ ಆಗೇ ಆಗುತ್ತೆ. ಹಾಗೆ ಇಲ್ಲಿ ಮತ್ತೆ ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಇನ್ನು ಲ್ಯಾಂಗ್ವೇಜಸ್ ನೋಡ್ರೆ ಇಂಡಿಯನ್ ಲ್ಯಾಂಗ್ವೇಜಸ್ 110+ ಲ್ಯಾಂಗ್ವೇಜಸ್ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು, ಕೆಲಸನ ಮಾಡ್ಬೋದು ಅನ್ನೋದನ್ನವರು ಮೆನ್ಷನ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ ಪೇಡ್ ಪರ್ ಅಪ್ರೂವ್ಡ್ ಅಸೆಟ್ಸ್ ನೋ ಸ್ಟ್ರೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರತಿಯೊಂದು ಅಪ್ರೂವ್ ಮಾಡಿರುವಂಥದ್ದು ಅಥವಾ ನೀವು ಸೆಂಡ್ ಮಾಡಿರುವಂಥ ಪ್ರಾಜೆಕ್ಟ್ಸ್ಗಳಿಗೆ ಅಥವಾ ಅಸೆಟ್ಸ್ಗಳಿಗೆ ನೀವು ಇಲ್ಲಿ ಪೇನ ತೊಗೊಳ್ಬೋದು ಅನ್ನೋದನ್ನ ಅವ್ರು ಇಲ್ಲಿ ಮೆನ್ಷನ್ನ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ ಫಿಕ್ಸ್ಡ್ ರೇಟ್ ಪರ್ ಅಸೆಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಅಸೆಟ್ಗೆ ಅಥವಾ ಒಂದು ಪ್ರಾಜೆಕ್ಟ್ಗೆ ಇಷ್ಟು ಡಾಲರ್ಸ್ ಅಂತ ಅವರು ಫಿಕ್ಸ್ನ ಮಾಡಿರ್ತಾರೆ. ಇದೊಂದು US ಬೇಸ್ಡ್ ಅಥವಾ UK ಬೇಸ್ಡ್ ಆಗಿರೋದ್ರಿಂದ ಇವರು ಡಾಲರ್ಸ್ ರೂಪದಲ್ಲೇ ಕೊಡುವಂಥದ್ದು. ಅದನ್ನು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ನಿಮಗೆ ಡೈರೆಕ್ಟಾಗಿ ಹಾಕ್ತಾರೆ. ಸೊ ಅದೇ ರೀತಿಯಲ್ಲಿ ಇದು ಒಂದು ಪ್ರಾಜೆಕ್ಟ್ಗೆ ಇಷ್ಟು ಡಾಲರ್ಸ್ ಅಂತ ಫಿಕ್ಸ್ ಮಾಡಿರ್ತಾರೆ. ಸೊ ನಿಮ್ದು ಅಪ್ರೂವ್ ಆಗುವಂಥ ಎಲ್ಲ ಅಸೆಟ್ಸ್ಗಳಿಗೂ ನಿಮಗೆ ಫಿಕ್ಸ್ಡ್ ಅಸೆಟ್ಸ್ ಆಗಿ ನಿಮಗೆ ಪೇ ಆಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಟ್ರಾನ್ಸ್ಕ್ರಿಪ್ಷನ್ ರೇಟಿಂಗ್ಸ್ ಮೇಲೆ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಟೈಪ್ ಅಂದರೆ ನಿಮ್ಮ ಕೆಲಸ ಅದಾಗಿರುತ್ತೆ ಅನ್ನೋದನ್ನ ಅವ್ರು ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಹಾಗೆ ಶೆಡ್ಯೂಲ್ಸ್ ನೋಡಿದ್ರೆ ನೀವಿಲ್ಲಿ ನೋಡ್ಬೋದು ಜಸ್ಟ್ ಸಿಂಪಲ್ ಆಗಿ ಫ್ಲೆಕ್ಸಿಬಲ್ ಸೆಟ್ ಯೋರ್ ಓನ್ ಅವರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ, ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಅಥವಾ ಶೆಡ್ಯೂಲ್ಸ್ ಇಲ್ಲಿ ಇರೋದಿಲ್ಲ. ಹಾಗೆ ಸೆಟ್ ಯೋರ್ ಓನ್ ಅವರ್ಸ್ ಅನ್ನೋದು ಕೂಡ ಅವ್ರು ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವಾಗ ಬೇಕು, ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸಗಳನ್ನ ಮಾಡ್ಬೋದಾಗಿರುತ್ತೆ ಅನ್ನೋದವರು ಮೆನ್ಷನ್ ಮಾಡಿರುವಂಥದ್ದು. ಇನ್ನು ನೆಕ್ಸ್ಟ್ ನೀವು ಇಲ್ಲಿ ನೋಡಿದ್ರೆ ಮತ್ತೆ ವರ್ಕ್ ಫ್ರಮ್ ಹೋಮ್ ರಿಮೋಟ್ ಅನ್ನೋದನ್ನ ಕೊಟ್ಟಿದ್ದಾರೆ. ಕಂಟೆಂಟ್ಸ್ಗಳ ನಿಮಗೆ ಯಾವ್ದ್ಯಾವ್ದು ಸಿಗುತ್ತೆ ಅಥವಾ ಯಾವ್ದ್ಯಾವ್ದನ್ನ ಕೊಡ್ತಾರೆ ಅವರು, ಯಾವುದ್ರ ರಿಲೇಟೆಡ್ ಟ್ರಾನ್ಸ್ಕ್ರಿಪ್ಟ್ ಆಗಿರುವಂಥದ್ದು ಇರುತ್ತೆ ಅಂತ ನೀವು ನೋಡೋದಾದ್ರೆ ಇದು ಬಂದು ಸೋಷಿಯಲ್ ಮೀಡಿಯಾ ಅಥವಾ ಬಿಸ್ನೆಸ್ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಲೈಕ್ ಟ್ರಾನ್ಸ್ಕ್ರಿಪ್ಟ್ ಆಗಿರುತ್ತೆ. ಇವಾಗ ನೀವು ನೋಡ್ಬೋದು ರೀಸೆಂಟಾಗಿ ಟ್ರೆಂಡಲ್ಲಿ ನಡೀತಿರುವಂಥದ್ದು ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಅವರ ಲ್ಯಾಂಗ್ವೇಜ್ನ ಜಸ್ಟ್ ಒಂದು ಕ್ಲಿಕ್ಕಲ್ಲಿ ಚೇಂಜ್ ಮಾಡಿ ಬೇರೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ಗಳಲ್ಲಿ ಹಾಕ್ಬೋದಾಗಿರುತ್ತೆ. ಸೊ ಅದಕ್ಕೆ ಯೂಸ್ ಮಾಡಿರುವಂಥದ್ದು ಈ AI ಸಿಸ್ಟಮೇ ಆಗಿರೋದ್ರಿಂದ ಅದ್ರ ರಿಲೇಟೆಡ್ ವರ್ಕ್ನ ನೀವಿಲ್ಲಿ ಮಾಡ್ತೀರಾ, ಅದನ್ನು ರೇಟಿಂಗ್ ಮಾಡ್ತೀರಾ, ಎಷ್ಟು ಅರ್ಥ ಆಗ್ತಾ ಇದೆ, ಆ ಸೆಂಟೆನ್ಸ್ ಕರೆಕ್ಟ್ ಆಗಿದೆಯಾ, ಸೇಮ್ ಮೀನಿಂಗ್ ಬರ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀರಾ ಅನ್ನೋದನ್ನ ಇಲ್ಲಿ ಅವರು ಹೇಳ್ತಾ ಇರೋವಂಥದ್ದು. ಹಾಗೆ ಲ್ಯಾಂಗ್ವೇಜಸ್ ಕೂಡ ನೀವು ನೋಡಿ ಇಲ್ಲಿ ನೋಡ್ಬೋದಾಗಿರುತ್ತೆ. 10+ ಇಂಡಿಯನ್ ಲ್ಯಾಂಗ್ವೇಜಸ್ ಕೂಡ ಇಲ್ಲಿ ಇರುತ್ತೆ ನಿಮಗೆ ಲೈಕ್ ವರ್ಕ್ನ ಮಾಡೋದಕ್ಕೆ ಅನ್ನೋದು ಕೂಡ ಅವರು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಹೌ ಇಟ್ ವರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸಿಂಪಲ್ ಫಾರ್ಮ್ ಸ್ಟಾರ್ಟ್ಸ್ ಟು ಫಿನಿಶ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಿಂಪಲ್ ಆಗಿ ಸ್ಟಾರ್ಟ್ ಆಗುತ್ತೆ, ಫಿನಿಶ್ ಕೂಡ ಅಷ್ಟೇ ಸಿಂಪಲ್ ಆಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗೆ ನೀವಿಲ್ಲಿ ನೋಡ್ಬೋದು ಹೇಗೆ ಏನೆಲ್ಲ ಪ್ರೋಸೆಸ್ ಇದೆ ಇಲ್ಲಿ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ವರೆಗೂ, ಅಂದರೆ ನೀವು ಕೆಲಸ ಸ್ಟಾರ್ಟ್ ಮಾಡಿದಾಗಿಂದ ಎಂಡ್ ಆಗೋವರೆಗೂ ಎಷ್ಟು ಸ್ಟೆಪ್ಸ್ಗಳಿದೆ, ಎಷ್ಟು ಪ್ರೋಸೆಸ್ಗಳಿದೆ ಅನ್ನೋದನ್ನ ಅವ್ರು ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಮೊದಲನೇದಾಗಿ ಅಪ್ಲೈ ಆನ್ಲೈನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಒಂದು ಅಪ್ಲೈನ ಮಾಡಬೇಕಾಗಿರುತ್ತೆ ಆನ್ಲೈನಲ್ಲಿ. ಅಲ್ಲಿ ಏನಾಗಿರುತ್ತೆ, ಕಂಪ್ಲೀಟ್ ಅ ಕ್ವಿಕ್ ರಿಜಿಸ್ಟ್ರೇಷನ್ ವಿಲ್ ರಿಕ್ವೈರ್ಡ್ ಯುವರ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಆ್ಯಂಡ್ ಕನ್ಫರ್ಮ್ ಯುವರ್ ಎಲಿಜಿಬಿಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಕ್ವಿಕ್ ಲೈಕ್ ರಿಜಿಸ್ಟ್ರೇಷನ್ನ ನೀವು ಮಾಡಬೇಕಾಗಿರುತ್ತೆ. ಅದು ಕೂಡ ನಿಮ್ಮ ಲ್ಯಾಂಗ್ವೇಜ್ ಸ್ಕಿಲ್ಸ್ನ ಅವರು ಕನ್ಫರ್ಮ್ ಮಾಡ್ಕೊಳೋದಕ್ಕೆ ಹಾಗೆ ಎಲಿಜಿಬಿಲಿಟೀಸ್ನ ಕನ್ಫರ್ಮ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಕನ್ನಡ ಭಾಷೆಯಲ್ಲಿ ಅಪ್ಲೈನ ಮಾಡ್ತಾ ಇದ್ದೀರಾ ಅಂದರೆ ಶಾರ್ಟ್ ಟೆಸ್ಟ್ ಅಥವಾ ಅಸೈನ್ಮೆಂಟ್ ಅಂದ್ಕೊಬೋದು. ಆ ರೀತಿಯಾದಂಥದ್ದೊಂದನ್ನ ನಿಮಗೆ ಇಲ್ಲಿ ಲೈಕ್ ಲ್ಯಾಂಗ್ವೇಜ್ ಸ್ಕಿಲ್ನ ಟೆಸ್ಟ್ ಮಾಡೋದಕ್ಕೆ ಕೊಡ್ತಾರೆ. ಆಮೇಲೆ ನೀವು ಇಲ್ಲಿ ಎಲಿಜಿಬಿಲಿಟಿ ಇದೆ ಅಂದರೆ ನೀವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಕೊಡ್ತಾ ಇದ್ದಾರೆ. ಇನ್ನಿಲ್ಲಿ ನೋಡ್ಬೋದು ನೀವು ಸರ್ಟಿಫಿಕೇಟ್ಸ್ ನೋಡಿದ್ರೆ ಪಾಸ್ ಯೋರ್ ಶಾರ್ಟ್ ಮ್ಯಾಂಡೇಟ್ರಿ ಸರ್ಟಿಫಿಕೇಟ್ಸ್ ಟು ಫೆಮಿಲರ್ ಯೋರ್ ಸೆಲ್ಫ್ ವಿತ್ 0 to 100 ಸ್ಕೋರ್ಸ್ ಸಿಸ್ಟಮ್ಸ್ ಅನ್ನೋದನ್ನ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಇಲ್ಲೊಂದು ಅಸೈನ್ಮೆಂಟ್ ಅಥವಾ ಟೆಸ್ಟ್ನ ಕೊಡ್ತಾರೆ ಅಲ್ವಾ, ಅದಕ್ಕೆ 0 to 100 ಸ್ಕೋರ್ಸಲ್ಲಿ ನೀವು ಎಷ್ಟು ಸಿಗ್ತೀರಾ ನಿಮಗೆ ಅದು ಲೈಕ್ ನಿಮಗೆ ಸರ್ಟಿಫಿಕೇಟ್ ನೀವು ಫೆಮಿಲರ್ ಇದ್ದೀರಾ ಅಥವಾ ನೀವು ವರ್ಕ್ ಮಾಡೋದಕ್ಕೆ ಎಲಿಜಿಬಲ್ ಇದೆಯಾ ಇಲ್ವಾ ಅಂತ ನೀವು ಇಲ್ಲಿ ಚೆಕ್ನ ಮಾಡ್ಕೊಬೇಕಾಗಿರುತ್ತೆ. ಈ ಸರ್ಟಿಫಿಕೇಟ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ನೀವು ಅಂತ ಹೇಳ್ತಿದ್ದಾರೆ. ಲೈಕ್ ಟ್ರೈನಿಂಗ್ ರೀತಿಯಲ್ಲಿ ಇದಿರುತ್ತೆ, ಓಕೆನಾ. ಸೊ ಅದನ್ನು ನೀವು ಕಂಪ್ಲೀಟ್ ಮಾಡ್ಕೊಬೇಕು ಅಂತ ಹೇಳ್ತಿದ್ದಾರೆ. ಶಾರ್ಟ್ ಆಗಿರುತ್ತೆ, ಸಿಂಪಲ್ ಆಗಿರುತ್ತೆ. ನೀವೇನಾದ್ರು ಸ್ವಲ್ಪ ಲೈಕ್ 1 hour ಆ ರೀತಿ ನಿಮಗೆ ಟೈಮ್ ಇದೆ ಅಂದರೆ ಕೂತು ನೀವು ಕಂಪ್ಲೀಟ್ ಇದನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಸ್ಟಾರ್ಟಿಂಗ್ ರೇಟಿಂಗ್ಸ್ ನೋಡಿದ್ರೆ ನೀವು ಇಲ್ಲಿ ಕಂಪ್ಲೀಟ್ ಸೋರ್ಸ್ ಆ್ಯಂಡ್ ಟ್ರಾನ್ಸ್ಕ್ರಿಪ್ಟ್ text scores translate 0 to 100 work at your own
ಪ್ಲೇಸ್ ಫ್ರಮ್ ಹೋಮ್ ಅನ್ನೋದನ್ನ ಅವ್ರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಏನಂದ್ರೆ ಟ್ರಾನ್ಸ್ಲೇಟ್ಸ್ ಟೆಕ್ಸ್ಟ್ಗಳಾಗಿರುತ್ತೆ ಅಲ್ವಾ, ಅದನ್ನ ಜಸ್ಟ್ ಚೆಕ್ ಮಾಡುವಂಥದ್ದು ಅಥವಾ ಅದ್ರದ್ದು ಸ್ಕೋರ್ನ ಮಾಡುವಂಥದ್ದು ಅಂದ್ರೆ ನಿಮ್ಮ ಕೆಲಸ. ನೀವು ಸ್ಟಾರ್ಟ್ ಮಾಡಿದಾಗ ಕೆಲಸ ಏನಿರುತ್ತೆ ಅಂದರೆ ಅವ್ರು ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿರ್ತಾರೆ ಟೆಕ್ಸ್ಟ್ಗಳನ್ನ. ಇಲ್ಲಿ ಯಾವುದೇ ಆಡಿಯೋಸ್ ಇರೋದಿಲ್ಲ, ಇಂಗ್ಲೀಷಲ್ಲಿ ಬರ್ದಿರೋದನ್ನ ಅವರು ಕನ್ನಡಕ್ಕೆ, ಅಥವಾ ನೀವು ಕನ್ನಡ ಸೆಲೆಕ್ಟ್ ಮಾಡಿಕೊಂಡ್ರೆ ಕನ್ನಡ, ಹಿಂದಿ ಅಂದರೆ ಹಿಂದಿ, ತೆಲುಗು, ತಮಿಳ್ ಯಾವ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿರ್ತೀರ ಆ ಲ್ಯಾಂಗ್ವೇಜಲ್ಲಿ ಬರೆದು ಕಳಿಸಿರ್ತಾರೆ ಟೆಕ್ಸ್ಟ್ನ. ಅದನ್ನು ನೀವು ಓದಬೇಕಾಗಿರುತ್ತೆ. ಸೊ ಎರಡು ಕೂಡ ಸೇಮ್ ಇದೆ, ವರ್ಡಿಂಗ್ಸ್ ಅಥವಾ ಮೀನಿಂಗ್ ಸೇಮ್ ಬರ್ತಾ ಇದೆ ಅಂದರೆ ಅದನ್ನು ನೀವು ಸ್ಕೋರ್ ರೇಟ್ ಮಾಡಬೇಕಾಗಿರುತ್ತೆ. 0 to 100 ಎಷ್ಟು ಸ್ಕೋರ್ನ ನೀವು ಕೊಡ್ತೀರಾ ಅಂತ. ಅಲ್ಲಿಗೆ ನಿಮ್ಮ ಓನ್ ಪ್ಲೇಸಿಂದಾನೆ ನೀವು ಇಲ್ಲಿ ಈ ಕೆಲಸನ ಮನೆಯಿಂದಾನೇ ಮಾಡ್ಬೋದಾಗಿರುತ್ತೆ ಅನ್ನೋದನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಗೆಟ್ ರೇಟ್ ಅಂತ ಪೇಡ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಅರ್ನ್ ಅ ಫಿಕ್ಸ್ಡ್ ರೇಟ್ ಆಫ್ ಎವ್ರಿ ಅಪ್ರೂವ್ಡ್ ಅಸೆಟ್ ಯೋ ರೇಟ್, ರೆಗ್ಯುಲರ್ ಪೇಔಟ್ಸ್ ಆನ್ ಇನ್ವಾಯ್ಸ್ ಎಟ್ ಸರ್ಚ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಪ್ರತಿಯೊಂದು ಅಪ್ರೂವ್ ಆಗುವಂಥ ಪ್ರಾಜೆಕ್ಟ್ಸ್ಗಳಿಗೂ ಕೂಡ ನಿಮಗೆ ಫಿಕ್ಸ್ಡ್ ರೇಟಲ್ಲಿ ಪೇಮೆಂಟ್ಸ್ಗಳು ಸಿಗ್ತಾ ಹೋಗುತ್ತೆ ಅಂತ ಕೂಡ ಕೊಡ್ತಾ ಇದ್ದಾರೆ. ಅದು ರೆಗ್ಯುಲರ್ ಆಗಿ ಪೇಔಟ್ಸ್ ಆಗ್ತಾ ಇರುತ್ತೆ ಅನ್ನೋದನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಹಾಗೆ ನೀವು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಯುವರ್ ಲ್ಯಾಂಗ್ವೇಜ್ ಈಸ್ ಇನ್ ಡಿಮ್ಯಾಂಡ್ ಅನ್ನೋದನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ನಿಮ್ಮ ಲ್ಯಾಂಗ್ವೇಜ್ ಅಥವಾ ನೀವು ಇಲ್ಲಿ ಏನು ವರ್ಕ್ನ ಮಾಡ್ಬೇಕಂತಿದ್ರೆ, ಯಾವ ಲ್ಯಾಂಗ್ವೇಜಲ್ಲಿ ವರ್ಕ್ ಮಾಡ್ಬೇಕಂತಿದ್ರ ಅದು ಪ್ರೆಸೆಂಟ್ ಆಗಿ ಡಿಮ್ಯಾಂಡಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಇವಾಗ ಈ ಕಂಪನಿಯಲ್ಲಿ ಅಥವಾ ಈ ಫೀಲ್ಡಲ್ಲಿ ಡಿಮ್ಯಾಂಡಲ್ಲೇ ಇದೆ, ಅದನ್ನೇ ಅವರು ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಹಾಗೆ ನೀವು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಯಾವೆಲ್ಲ ಲ್ಯಾಂಗ್ವೇಜಸ್ಗಳಿದೆ ಅನ್ನೋದನ್ನ ಅವ್ರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಬೆಂಗಾಲಿ ಇದೆ, ತಮಿಳ್ ಇದೆ, ತೆಲುಗು ಇದೆ, ಕನ್ನಡ ಇದೆ, ಮಲಯಾಳಂ ಇದೆ, ಮರಾಠಿ, ಗುಜರಾತಿ, ಪಂಜಾಬಿ, ಉತ್ತರ ಇಂಗ್ಲಿಷ್, ಇದೆಲ್ಲ ಲ್ಯಾಂಗ್ವೇಜಸ್ ಕೂಡ ಇದೆ. ಸೊ ನೀವು ಇಲ್ಲಿ ಕನ್ನಡ ಭಾಷೆನೂ ಕೂಡ ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಓಕೆನಾ. ಸೊ ಇದು ಯಾವ ಲ್ಯಾಂಗ್ವೇಜ್ಗಳಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ಸ್. ಏನು ಎಲಿಜಿಬಿಲಿಟೀಸ್ ಅಥವಾ ನಿಮ್ಗೆ ಏನು ಈಸಿ ಆಗಿರುತ್ತೆ ಅನ್ನೋದನ್ನ, ಅಥವಾ ನೀವು ಹೇಗೆ ಕೆಲಸನ ಮಾಡ್ಬೋದು ಅಂತ ನೋಡೋದಾದ್ರೆ ನೇಟಿವ್ ಸ್ಪೀಕಿಂಗ್ ಆಫ್ ಲೀಸ್ಟ್ 1 year ಇಂಡಿಯಾ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೇಟಿವ್ ಸ್ಪೀಕರ್ ಆಗಿರ್ಬೇಕಾಗಿರುತ್ತೆ. ಅಟ್ಲೀಸ್ಟ್ 1 year ಆದರೂ ಆ ಭಾಷೆಯಲ್ಲಿ ನಿಮಗೆ ಮಾತಾಡಿ ಅಥವಾ ಲ್ಯಾಂಗ್ವೇಜಲ್ಲಿ ನಿಮಗೆ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಅನ್ನೋದನ್ನ ಅವ್ರು ಹೇಳ್ತಾರೆ. ಮಾತಾಡೋಕ್ಕೆ ಅಷ್ಟು ಫ್ಲೂಯೆಂಟ್ ಆಗಿ ಬರಬೇಕು ಅನ್ನೋದನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಇನ್ನು ಸ್ಕೋರ್ಸ್ ಲ್ಯಾಂಗ್ವೇಜಸ್ ಹಿಂದಿ ಆರ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಂಗ್ಲೀಷ್ ಅಥವಾ ಹಿಂದಿ ಸ್ವಲ್ಪ ಆದರೂ ಬರಬೇಕಾಗಿರುತ್ತೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಕೊಡುವಂಥದ್ದು ಇಂಗ್ಲೀಷಲ್ಲಿರುತ್ತೆ ಅಥವಾ ಹಿಂದಿಯಲ್ಲಿರುತ್ತೆ. ಅದನ್ನು ಕನ್ನಡದಲ್ಲಿ ಕನ್ವರ್ಟ್ ಮಾಡಿರುವಂಥ 2 ಫೈಲ್ಸ್ಗಳನ್ನ ಅಥವಾ ಇನ್ಫಾರ್ಮೇಷನ್ಸ್ನ ನಿಮಗೆ ಕೊಟ್ಟಿರ್ತಾರೆ. ನೀವು ಎರಡನ್ನೂ ಕೂಡ ಓದಬೇಕಾಗಿರುತ್ತೆ. ಸೊ ಅದು ಮೀನಿಂಗ್ ಕರೆಕ್ಟ್ ಆಗಿದೆಯಲ್ಲ ಅಂತ ನಿಮಗೆ ಆವಾಗಲೇ ಅರ್ಥನ ಮಾಡ್ಕೊಳಕ್ಕಾಗುವಂಥದ್ದು. ಸೊ ನಿಮಗೆ ಇಲ್ಲ ಕನ್ನಡ ಪೂರ್ತಿಯಾಗಿ ಬರಬೇಕು ಅಥವಾ ಇಂಗ್ಲೀಷ್ ಪೂರ್ತಿಯಾಗಿ ಬರಬೇಕಾಗಿರುತ್ತೆ, ಇಲ್ಲ ಹಿಂದಿ ಬರುತ್ತೆ ಅಂದರೆ ವೆಲ್ ಆ್ಯಂಡ್ ಗುಡ್ ಅನ್ನೋದನ್ನ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಏನು ಆಕ್ಸೆಸ್ ಟು ಲ್ಯಾಪ್ಟಾಪ್ ಆ್ಯಂಡ್ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಒಂದು ಲ್ಯಾಪ್ಟಾಪ್ ಇರಬೇಕು, ಹಾಗೆ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಕೆಲಸನ ಮಾಡೋದಕ್ಕೆ ಅನ್ನೋದನ್ನ ಅವ್ರು ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇನ್ನು ಬೇಸ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಇಂಡಿಯನ್ಸ್ ಆಗಿರಬೇಕಾಗಿರುತ್ತೆ ಅಪ್ಲೈನ ಮಾಡೋದಕ್ಕೆ ಅಥವಾ ಇಲ್ಲಿ ಕೆಲಸನ ಸಿಗೋದಕ್ಕೆ ಅನ್ನೋದನ್ನ ಅವರು ಇಲ್ಲಿ ಮೆನ್ಷನ್ ಮಾಡ್ತಿರುವಂಥದ್ದು. ಏನು ವಿಲ್ಲಿಂಗ್ ಟು ಕಂಪ್ಲೀಟ್ ಅ ಶಾರ್ಟ್ ಮ್ಯಾಂಡೇಟರಿ ಸರ್ಟಿಫಿಕೇಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಇಲ್ಲಿ ಹೇಳಿದೆ, ಒಂದು ಟೆಸ್ಟ್, ಅಸೈನ್ಮೆಂಟ್ ಅಥವಾ ಟ್ರೈನಿಂಗ್ ರೀತಿಯಾದಂಥದ್ದು ಇರುತ್ತೆ, ಇಲ್ಲಿ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಅಂತ. ಸೊ ಅದನ್ನೇ ಅವರಿಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಅದನ್ನು ನೀವು ಇಲ್ಲಿ ಕಂಪ್ಲೀಟ್ ಮಾಡಲೇಬೇಕು ಅನ್ನೋದನ್ನ ಅವರಿಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಇನ್ನಷ್ಟು ಇನ್ಫಾರ್ಮೇಷನ್ಸ್ಗಳಿದೆ, ಲೈಕ್ ಸ್ಕೋರ್ ರೀಚ್ ಟ್ರಾನ್ಸ್ಲೇಟೆಡ್ ಆನ್ 0 to 1 ಸ್ಕೇಲ್ ಬೇಸ್ಡ್ ಆನ್ ಅಕ್ಯುರಸಿ, ಫ್ಲೂಯೆನ್ಸಿ ಆ್ಯಂಡ್ ನ್ಯಾಷನಾಲಿಟಿ ಇನ್ ಅ ಟಾರ್ಗೆಟೆಡ್ ಲ್ಯಾಂಗ್ವೇಜಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಸ್ಕೋರ್ ರೇಟ್ ಮಾಡಬೇಕಾಗುತ್ತೆ ಅಥವಾ ಸ್ಕೋರಿಂಗ್ನ ಕೊಡಬೇಕಾಗಿರುತ್ತೆ 0 to 100 ಮಧ್ಯದಲ್ಲಿ ಅಂತ ಹೇಳ್ತಿದ್ದಾರೆ. ಅದು ಕೂಡ ಎಷ್ಟು ಅಕ್ಯುರಸಿ ಆಗಿದೆ, ಹಾಗೆ ಫ್ಲೂಯೆಂಟ್ ಆಗಿದೆ ಅಥವಾ ನೇಟಿವ್ ಲೆಸ್ ಆಗಿದೆ ಅದನ್ನು ನೀವು ನೋಡಿ ಕೊಡಬೇಕಾಗಿರುತ್ತೆ ಸ್ಕೋರ್ಸ್ನ ಅನ್ನೋದನ್ನ ಅವರಲ್ಲಿ ಮೆನ್ಷನ್ನ ಮಾಡಿರುವಂಥದ್ದು. ಇನ್ನು ವರ್ಕ್ ಎಂಟೈರ್ಲಿ ಫ್ರಮ್ ಯುವರ್ ಲ್ಯಾಪ್ಟಾಪ್, ನೋ ಸ್ಪೆಸಿಫಿಕ್ ಸಾಫ್ಟ್ವೇರ್ ನೀಡೆಡ್, ಜಸ್ಟ್ ಅ ಬ್ರೌಸ್ ಆ್ಯಂಡ್ ಸ್ಟೇಬಲ್ ಇಂಟರ್ನೆಟ್ ಅನ್ನೋದನ್ನ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಹತ್ರ ಇಲ್ಲಿ ಒಂದು ಲ್ಯಾಪ್ಟಾಪ್ ಇರಬೇಕಾಗಿರುತ್ತೆ, ಯಾವುದೇ ರೀತಿ ಸಾಫ್ಟ್ವೇರ್ಸ್ಗಳು ಇಲ್ಲಿ ಬೇಕಾಗಿರೋದಿಲ್ಲ, ಜಸ್ಟ್ ಒಂದು ಬ್ರೌಸರ್ ಇದ್ರೆ ಸಾಕಾಗಿರುತ್ತೆ. ಹಾಗೆ ಅಂದರೆ ಲೈಕ್ ಕ್ರೋಮ್ ಆ ರೀತಿ, ಗೂಗಲ್ ಆ ರೀತಿ ಇದ್ರೆ ಸಾಕಾಗಿರುತ್ತೆ. ಒಂದು ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಅಂತ ಹೇಳ್ತಿದ್ದಾರೆ. ಇದನ್ನು ನೀವು ಮೊಬೈಲಲ್ಲೂ ಕೂಡ ಮಾಡ್ಬೋದಾಗಿರುತ್ತೆ ಈಸಿಯಾಗಿ, ಬಟ್ ಲ್ಯಾಪ್ಟಾಪ್ ಇದ್ದರೆ ಇನ್ನಷ್ಟು ಒಳ್ಳೆಯದು ಅನ್ನೋದನ್ನ ಅವರಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇನ್ನು ಸೆಟ್ ಯೋರ್ ಓನ್ ಶೆಡ್ಯೂಲ್ಸ್, ರೇಟ್ ಅಸೆಸ್ ಆ್ಯಂಡ್ ಅಟ್ ಯೋರ್ ಓನ್ ಸ್ಪೇಸ್ ವೆನ್ ಎವರ್ ಇಟ್ ಸೂಟ್ಸ್ ಯು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಓನ್ ಶೆಡ್ಯೂಲ್ಸಲ್ಲಿ ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು, ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಹಾಗೆ ನಿಮ್ಮ ಓನ್ ಪ್ಲೇಸಲ್ಲಿ ನಿಮ್ಮ ಮನೆಯಿಂದನೇ ಮಾಡ್ಬೋದಾಗಿರುತ್ತೆ.
ಅದು ಕೂಡ ನಿಮಗೆ ಯಾವಾಗ ಆಗುತ್ತೆ, ಯಾವಾಗ ಬೇಕಾಗುತ್ತೆ ಆವಾಗ ನೀವಿಲ್ಲಿ ಮಾಡ್ಬೋದು ಅನ್ನೋದನ್ನ ಅವರಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಸೊ ನೀವು ಇಂಡಿಯನ್ಸ್ ಆಗಿರಬೇಕಾಗಿರುತ್ತೆ ಅನ್ನೋದನ್ನ ಅವರಿಲ್ಲಿ ಮೆನ್ಷನ್ನ ಮಾಡಿರುವಂಥದ್ದು. ಸೊ ಇದಿಷ್ಟು ಮ್ಯಾಂಡೇಟ್ರಿ ಅಥವಾ ಇನ್ಫಾರ್ಮೇಷನ್ಸ್, ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ಸ್ ಆಗಿದೆ. ಇನ್ನು ನಿಮಗೆ ಇದು ಬಿಟ್ಟು ಬೇರೆ ಏನಾದ್ರು ಡೌಟ್ಸ್ಗಳಿದೆ ಅಂದರೆ ಲೈಕ್ ವಾಟ್ ಎಕ್ಸಾಕ್ಟ್ಲಿ ವಿಲ್ ಐ ಬಿ ಡೂಯಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಅವರಿಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಜಸ್ಟ್ ಸಿಂಪಲ್ ಆಗಿದೆ ಗೈಸ್, ತುಂಬ ಟ್ರಿಕ್ಕಿ ಆಗೇನಿಲ್ಲ ಅಥವಾ ತುಂಬ ಡಿಫಿಕಲ್ಟ್ ಆಗಿದೆ ಅನ್ನೋದೇನಿಲ್ಲ. ಎಕ್ಸ್ಪೆಷಲಿ ಲೈಕ್ ನೀವೇನಾದ್ರು ಮದರ್ಸ್ಗಳಾಗಿದ್ದೀರಾ ಅಂದರೆ, ಕೆಲವೊಬ್ರು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರಿ 3 ಮಂತ್ಸ್ 2 ಮಂತ್ಸ್ 4 ಮಂತ್ಸ್ ಬೇಬೀಸ್ ಇದೆ, ಈಸಿ ಆಗಿರೋ ಕೆಲಸಗಳು ಹೇಳಿ ಅಂತ. ಇದು ಅದೇ ರೀತಿ ಈಸಿ ಆಗಿರುತ್ತೆ. ಜಸ್ಟ್ ನಿಮಗೆ ಟೈಪಿಂಗ್ ಮಾಡಿರೋದನ್ನ ಕಳಿಸ್ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಚೆಕ್ ಮಾಡಬೇಕಾಗಿರುತ್ತೆ. ಇಂಗ್ಲೀಷಲ್ಲಿರೋದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರ್ತಾರೆ ಅಥವಾ ಹಿಂದಿಯಲ್ಲಿರೋದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಬೆಸ್ಟ್ ಅಂದರೆ ನೀವು ಇಂಗ್ಲೀಷಲ್ಲಿರೋದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರೋದನ್ನ ತೊಗೊಳ್ಬೋದಾಗಿರುತ್ತೆ. ಸೊ ಇಂಗ್ಲೀಷಲ್ಲಿ ಹೇಗಿದೆ ಆ್ಯಸ್ ಇಟ್ ಈಸ್ ಕನ್ನಡದಲ್ಲಿ ಲೈಕ್ ಟ್ರಾನ್ಸ್ಲೇಟ್ ಮಾಡಿದಾರ, ಸೇಮ್ ಮೀನಿಂಗ್ ಬರ್ತಾ ಇದೆಯಾ, ಎಷ್ಟು ಸ್ಕೋರ್ ಕೊಡ್ಬೋದು ಅನ್ನೋದನ್ನ ನೀವು ಸ್ಕೋರ್ ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಷ್ಟೇ. ಅದು ಏನಕ್ಕೆ ಏನು ಅಂದರೆ ನಿಮ್ಗೆ ಎಲ್ಲಿ ಏನು ಮಿಸ್ಟೇಕ್ ಅನಿಸ್ತು ಅನ್ನೋದನ್ನ ನೀವು ಜಸ್ಟ್ ಅವ್ರಿಗೆ ಟೈಪ್ ಮಾಡಿದ್ರೆ ಅಥವಾ ವಾಯ್ಸ್ ರೆಕಾರ್ಡಿಂಗಲ್ಲಿ ಕಳಿಸಿದ್ರೆ ಅವರು ನೆಕ್ಸ್ಟ್ ಏನಿದೆ ಅದನ್ನು ಚೆಕ್ ಮಾಡ್ಕೊತಾರೆ. ಒಟ್ಟಿನಲ್ಲಿ ಸ್ಕೋರ್ ಕೊಡುವಂಥದ್ದು ನಿಮ್ಮ ಕೆಲಸ ಅನ್ನತ್ತೆ ಅವರಿಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಇದನ್ನು ಎವ್ರಿ ಡೇ ಅದು ಮಾಡ್ಬೋದು ಅಥವಾ ಎವ್ರಿ ಡೇ ಟೆಕ್ಸ್ಟ್ ರೂಪದಲ್ಲಿ ಮಾಡ್ಬೋದು. ಸಿಂಪಲ್ ಆಗಿ ನೀವು ಇಲ್ಲಿ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ವಾಟ್ ಲ್ಯಾಂಗ್ವೇಜಸ್ ಬೇಸ್ ಆರ್ ಅವೈಲಬಲ್ ಫಾರ್ ಇಂಡಿಯಾಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾವೆಲ್ಲ ಲ್ಯಾಂಗ್ವೇಜಸ್ ಇದೆ ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೇನೆ. ಲೈಕ್ ಹಿಂದಿ, ಬೆಂಗಾಲಿ, ತಮಿಳ್, ತೆಲುಗು, ಕನ್ನಡ, ಮಲಯಾಳಂ, ಗುಜರಾತಿ, ಪಂಜಾಬಿ, ಇಂಗ್ಲಿಷ್, ಹಿಂದಿ ಆಲ್ಸೋ ಅವೈಲಬಲ್. ಎಲ್ಲ ರೀತಿಯಾದಂಥ ಲ್ಯಾಂಗ್ವೇಜಸ್ಗಳು ಇದೆ ಅನ್ನೋದವರು ಮೆನ್ಷನ್ ಮಾಡಿದ್ದಾರೆ. ಇನ್ನು ಹೌ ಡು ಯು ಗೆಟ್ ಪೇಡ್ ಅನ್ನೋದನ್ನ ಕೊಟ್ಟಿದ್ದಾರೆ. ಯು ಅರ್ನ್ ಅ ಫಿಕ್ಸ್ ರೇಟ್ ಆಫ್ ಎವ್ರಿ ಅಪ್ರೂವ್ಡ್ ಅಸೆಟ್ಸ್ ಆರ್ ಯು ರೇಟ್. ಪೇಮೆಂಟ್ ಇಸ್ ಪ್ರೊಸೆಸ್ ರೆಗ್ಯುಲರ್ಲಿ ಥ್ರೂ ದ ಒನ್ ಫಾರ್ಮ್ ಅ ಪ್ಲಾಟ್ಫಾರ್ಮ್. ನೋ ರೆಗ್ಯುಲರ್ ಓಕೆ, ಇಲ್ಲಿ ಒಂದು ಫಿಕ್ಸ್ಡ್ ರೇಟ್ನ ಫಿಕ್ಸ್ ಮಾಡಿರ್ತಾರೆ ಅಪ್ರೂವ್ ಆಗುವಂಥ ಪ್ರತಿಯೊಂದು ಪ್ರಾಜೆಕ್ಟ್ಗಳಿಗೆ. ಅದು ನಿಮಗೆ ಡೈರೆಕ್ಟಾಗಿ ಒನ್ ಫಾರ್ಮ ಪ್ಲ್ಯಾಟ್ಫಾರ್ಮ್ ಕಡೆಯಿಂದ ಅಥವಾ ಒನ್ ಫಾರ್ಮ ಕಂಪ್ನಿ ಕಡೆಯಿಂದನೇ ಬರುತ್ತೆ. ಯಾವುದೇ ಲೈಕ್ ಸೆಕೆಂಡರಿ ಪರ್ಸನಿಂದ ಅಥವಾ ಲೈಕ್ ಡಿಪಾರ್ಟ್ಮೆಂಟ್ಸ್ಗಳಿಂದ ಬರೋದಿಲ್ಲ, ಕಂಪ್ನಿ ಕಡೆಯಿಂದ ನಿಮಗೆ ಡೈರೆಕ್ಟಾಗಿ ಬರುತ್ತೆ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಹಾಗೆ ನೀವಿಲ್ಲಿ ನೋಡಿದ್ರೆ ಡು ಐ ನೀಡ್ ಅ ಟ್ರಾನ್ಸ್ಕ್ರಿಪ್ಟರ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದೆ. ಸೊ ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ಲೈಕ್ ಅಪ್ಲೈನ ಮಾಡ್ಬೋದು ಅಥವಾ ವರ್ಕ್ನ ಮಾಡ್ಬೋದು ಅನ್ನೋದನ್ನ ಅವ್ರು ಫಸ್ಟೇ ಮೆನ್ಷನ್ನ ಮಾಡಿದ್ದಾರೆ. ವಾಟ್ ಎಕ್ವಿಪ್ಮೆಂಟ್ಸ್ ಡು ಐ ನೀಡ್ ಅಂತ ಕೊಟ್ಟಿದ್ದಾರೆ. ಜಸ್ಟ್ ಒಂದು ಲ್ಯಾಪ್ಟಾಪ್ ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಸಾಕು ಅಂತ ಹೇಳಿದ್ದಾರೆ. ಬಟ್ ನೀವು ಇದು ಮೊಬೈಲ್ ಇದ್ರೂ ಕೂಡ ಮಾಡ್ಬೋದಾಗಿರುತ್ತೆ. ಇನ್ನು ಹೌ ಫ್ಲೆಕ್ಸಿಬಲ್ ಆರ್ ದ ಅವರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್, ಯುವರ್ ಚಾಯ್ಸ್ ವೆನ್ ಆ್ಯಂಡ್ ಹೌ ಮಚ್ ಯು ವರ್ಕ್. ದೇರ್ ಆರ್ ನೋ ಫಿಕ್ಸ್ಡ್ ಶಿಫ್ಟ್ಸ್ ಆರ್ ಮಿನಿಮಮ್ ಆರ್ಸ್ ರೇಟ್ ಆಸ್ ಪರ್ ಯುವರ್ ಓನ್ ಸ್ಪೇಸ್ ವೇರ್ ನೆವರ್ ಇಟ್ ಸೂಟ್ಸ್ ಯು ಅನ್ನೋದು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಯಾವುದೇ ರೀತಿ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಇರೋದಿಲ್ಲ. ನಿಮಗೆ ಯಾವಾಗ ಆಗುತ್ತೆ, ನಿಮಗೆ ಯಾವಾಗ ಬೇಕಾಗುತ್ತೆ, ಯಾವಾಗ ಫ್ರೀ ಇದ್ದೀರಾ ಆ ಟೈಮಲ್ಲಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು ಅನ್ನೋದನ್ನ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ಇದಿಷ್ಟು ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ಸ್ ಅಥವಾ ಏನು ಅವ್ರು ಕೊಟ್ಟಿದ್ದಾರೆ ಕಂಪ್ಲೀಟ್ ಡೀಟೇಲ್ಸ್ ಆಗಿದೆ. ನಾನು ಪ್ರತಿಯೊಂದೂ ಕೂಡ ಇನ್ಫಾರ್ಮ್ ಮಾಡಿದ್ದೀನಿ. ನಿಮಗೇನಾದ್ರು ಡೌಟ್ಸ್ ಇದೆ, ಕ್ವೆಶನ್ಸ್ಗಳಿದೆ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು, ನಾನು ನಿಮಗೆ ಅಲ್ಲಿ ಕ್ಲಿಯರ್ ಮಾಡಿ ಕೊಡ್ತೀನಿ. ಒಟ್ಟಿನಲ್ಲಿ ಇದು ಕಂಪ್ಲೀಟ್ಲಿ ರೋಲ್ ಬಗ್ಗೆ, ಕಂಪ್ನಿ ಬಗ್ಗೆ, ಎಷ್ಟು ಫ್ಲೆಕ್ಸಿಬಲ್ ಇದೆ, ಯಾವ ರೀತಿ ಪೇ ಮಾಡ್ತಾರೆ, ನಿಮ್ಮ ವರ್ಕ್ ಯಾವ ರೀತಿ ಇರುತ್ತೆ, ಕಂಪ್ಯೂಟರ್ ಬೇಕಾ, ಏನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕು ಎಲ್ಲನೂ ಕೂಡ ನಾನು ಇಲ್ಲಿ ಲೈಕ್ ಸ್ಪೆಸಿಫೈ ಮಾಡಿ ಅಥವಾ ಕರೆಕ್ಟಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ, ಹೇಳಿದ್ದೀನಿ. ಇದು ಬಿಟ್ಟು ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಜಸ್ಟ್ ಸಿಂಪಲ್ ಆಗಿ ಇಲ್ಲಿ ಅಪ್ಲೈ ನೌ ಅನ್ನೋ ಆಪ್ಷನ್ ಮೇಲೂ ಕೂಡ ನೀವು ಕ್ಲಿಕ್ನ ಮಾಡ್ಬೋದು ಅಥವಾ ಇಲ್ಲಿ ಅಪ್ಲೈ ನೌ ಅನ್ನೋದ್ರ ಮೇಲೂ ಕೂಡ ನೀವು ಕ್ಲಿಕ್ನ ಮಾಡ್ಬೋದು. ಇಲ್ಲಿ ನೀವು ನಿಮ್ಮ ಲ್ಯಾಂಗ್ವೇಜಸ್ನ ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಓಕೆನಾ? ಸೊ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ಲೈಕ್ ಕನ್ನಡ ಲ್ಯಾಂಗ್ವೇಜ್ ಇದೆ. ಹಾಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಬೇರೆ ಎಲ್ಲ ಲ್ಯಾಂಗ್ವೇಜಸ್ ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಎಲ್ಲ ಲ್ಯಾಂಗ್ವೇಜಸ್ಸು ತೋರಿಸುತ್ತೆ. ನಾನು ನಿಮಗೆ ಏನು ಪ್ರಿಫರ್ ಮಾಡ್ತೀನಿ ಅಂದರೆ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಸೋರ್ಸ್ ಹಿಂದಿ ಅಂತ ಇದೆ ಅಲ್ವಾ, ಇಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಕನ್ನಡ ಆಪ್ಷನ್ ಸಿಗುತ್ತೆ. ಸೊ ಇದನ್ನು ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಏನಕ್ಕಂದರೆ ಇದು ಕನ್ನಡ ಭಾಷೆ ಇಂಡಿಯನ್ಸ್ ಲ್ಯಾಂಗ್ವೇಜ್ ಹೇಗಿರುತ್ತೆ ಹಾಗೆ ಫ್ಲೂಯೆನ್ಸಿಯಲ್ಲಿ ಬೇಕಾಗಿರುತ್ತೆ ಅನ್ನೋದನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಆ ರೀತಿ ನೀವು ಕೂಡ ತೊಗೊಳ್ಬೋದು. ಇಲ್ಲಿ ಹಿಂದಿ ಅಂತ ಮೆನ್ಷನ್ನ ಮಾಡಿದ್ದಾರೆ, ಬಟ್ ಅಪ್ಲೈ ಮಾಡಬೇಕಾದ್ರೆ ನೀವು ಲೈಕ್ ಪ್ರಾಜೆಕ್ಟ್ಸ್ನ ತೊಗೊಬೇಕಾದ್ರೆ ಇಂಗ್ಲೀಷ್ ಕೂಡ ಕನ್ವರ್ಟ್ ಮಾಡ್ಕೊಬೋದು. ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂದರೆ
ಅಂದರೆ ನೀವು ಯಾವ್ದಾದ್ರು ಟ್ರಾನ್ಸ್ಕ್ರಿಪ್ಟರ್ ಆ್ಯಪ್ಸ್ಗಳನ್ನ ಅಥವಾ ಗೂಗಲ್ನ ಯೂಸ್ ಮಾಡಿಕೊಂಡು ಹಿಂದಿಯಲ್ಲಿರೋದನ್ನ ಇಂಗ್ಲೀಷಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಜಸ್ಟ್ 1 or 2 ಮಿನಿಟ್ಸ್ ಇರುತ್ತೆ ಅಷ್ಟೇ. ಅದು ಸಿಂಪಲ್ ಆಗಿ ನೀವು ಮಾಡ್ಬೋದು. ಅಥವಾ ಟ್ರಾನ್ಸ್ಕ್ರಿಪ್ಟಿಂಗ್ ಆ್ಯಪ್ಸ್ಗಳು ಕೂಡ ಇದೆ, ಅದನ್ನು ನೀವು ಯೂಸ್ ಮಾಡಿಕೊಂಡು ಹಿಂದಿಯಲ್ಲಿರೋದನ್ನ ಇಂಗ್ಲೀಷಿಗೆ ಕನ್ವರ್ಟ್ ಮಾಡಿ ಅದು ಹೇಗಿದೆ ಹಾಗೆ ಲೈಕ್ ಸೌಂಡಿಂಗ್ಸ್ ಕನ್ನಡದಲ್ಲಿ ಬರ್ತಾ ಇದೆಯಲ್ವ ಅಂತ ನೀವು ಚೆಕ್ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ ನೀವು ಅದನ್ನು ಕ್ಲಿಕ್ನ ಮಾಡಿದ್ರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಲಾಗಿನ್ ಆಗಿರಬೇಕಾಗಿರುತ್ತೆ, ಅಂದರೆ ಒಂದು ಅಕೌಂಟ್ನ ನೀವು ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಒನ್ಫಾರ್ಮದಲ್ಲಿ ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ವೆಲ್ ಆ್ಯಂಡ್ ಗುಡ್, ಏನೂ ಪ್ರಾಬ್ಲಮ್ ಇಲ್ಲ. ಜಸ್ಟ್ ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕಿ ನೀವು ಇಲ್ಲಿ ಲಾಗಿನ್ ಆಗ್ಬೋದು. ಇಲ್ಲ ಅಂದರೆ ಇಲ್ಲಿ ಜಸ್ಟ್ ಕ್ರಿಯೇಟ್ ಆ್ಯನ್ ಅಕೌಂಟ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಒಂದು ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಅಲ್ಲ, ನಿಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಹಾಗೆ ವೆರಿಫಿಕೇಷನ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡಲ್ಲಿ ಯಾವ ನೇಮ್ ಇದೆ ಇನ್ಷಿಯಲ್ ಸಮೇತ ಯಾವ ಆರ್ಡರಲ್ಲಿದೆ ಅದನ್ನು ನೀವು ಇಲ್ಲಿ ಹಾಕಬೇಕಾಗಿರುತ್ತೆ. ಹಾಗೆ ನಿಮ್ಮ ಇಮೇಲ್ ಅಡ್ರೆಸ್ನ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಕಂಟ್ರಿ ರೆಸಿಡೆನ್ಸ್ ಅಂದರೆ ಇಂಡಿಯಾ ಅಂತ ನೀವು ಇಲ್ಲಿ ಸೆಲೆಕ್ಟ್ನ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಜಸ್ಟ್ ಹೀಗೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಆಪ್ಷನ್ಸ್ ಬರುತ್ತೆ. ಸರ್ಚ್ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಜಸ್ಟ್ ಸ್ಪೀಡಾಗಿ ನೀವು ಇಂಡಿಯಾ ಅಂತ ಟೈಪ್ ಮಾಡಿದರೆ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಅದಾದಮೇಲೆ ನೀವು ಇಲ್ಲಿ ಸ್ಟ್ರಾಂಗ್ ಪಾಸ್ವರ್ಡ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ 8 to 9 ಲೆಟರ್ಸ್ ಇರುವಂಥದ್ದು ಅಥವಾ ವರ್ಡ್ಸ್ ಇರುವಂಥ ಸ್ಟ್ರಾಂಗ್ ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡಬೇಕು. ಅದನ್ನು ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಸೇಮ್ ಆ್ಯಸ್ ಇಟ್ ಈಸ್ ಹಾಕಿ ನೀವೊಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿರೋಂಥ ಕಂಡೀಷನ್ಸ್ಗೆ ನೀವು ಲೈಕ್ ಓಕೆ ಕೊಡಬೇಕಾಗಿರುತ್ತೆ ಬಾಕ್ಸಲ್ಲಿ. ಇಲ್ಲಿ ಏನೇನಿರುತ್ತೆ ಅಂದರೆ ಆ ಕಂಪ್ನಿಯ ಪಾಲಿಸೀಸ್ ಆಗಿರ್ಬೋದು, ಅವರ ಮೆಥಡ್ಸ್ ಆಗಿರ್ಬೋದು, ಎಲ್ಲ ಇನ್ಫಾರ್ಮೇಷನ್ಸ್ನ ಕೊಟ್ಟಿರ್ತಾರೆ. ನಿಮಗೆ ಬೇಕಂದರೆ ಇದನ್ನು ಡೀಟೇಲ್ ಆಗಿ ನೀವು ಓದ್ಬೋದಾಗಿರುತ್ತೆ. ಇಲ್ಲ ನನಗೆ ಟೈಮ್ ಇಲ್ಲ ಅಂದರೆ ಜಸ್ಟ್ ನೀವು ಸ್ಕ್ರೋಲ್ ಡೌನ್ ಮಾಡ್ಬೋದು. ಬಟ್ ಇಲ್ಲಿ ನೀವೊಂದು ಡಿಜಿಟಲ್ ಸೈನ್ನ ಹಾಕಬೇಕಾಗಿರುತ್ತೆ. ಈ ಡಿಜಿಟಲ್ ಸೈನ್ನ ನೀವು ಹಾಕಬೇಕು ಅಂದರೆ ನೀವು ಕಂಪ್ಲೀಟ್ಲಿ ಇದನ್ನು ಸ್ಕ್ರೋಲ್ ಡೌನ್ನ ಮಾಡಬೇಕು. ಇದು ಲೋಡ್ ಆದಮೇಲೆ ಇಲ್ಲಿ ನಾನು ತೋರಿಸ್ಕೊಡೋ ರೀತಿ ನೀವು ಕಂಪ್ಲೀಟ್ಲಿ ಇಲ್ಲಿ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಬೇಕು. ನೋಡಿ, ಫುಲ್ ಎಂಡ್ ಇಲ್ಲಿ ಈ ರೀತಿ ಕಾಣಿಸ್ಬೇಕು. ಈ ರೀತಿ ಕಾಣಿಸಿದ್ಮೇಲೆ ಇಲ್ಲಿ ನಿಮಗೆ ಡಿಜಿಟಲ್ ಸೈನ್ನ ಹಾಕೋಕ್ಕಾಗೋದು. ಆವಾಗ ಯಾವುದೋ ಒಂದು ಸೈನ್ನ ಹಾಕಿ ಇಲ್ಲಿ ಲೈಕ್ ನಿಮ್ಮ ಕರೆಕ್ಟಾಗಿ ಸೈನ್ನ ಹಾಕ್ಬೇಕಂತ ಏನಿಲ್ಲ, ಯಾವುದೋ ಒಂದು ಸೈನ್ನ ಹಾಕಿ ಇಲ್ಲಿ ಕಂಟಿನ್ಯೂ ಅನ್ನೋದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಬೋದು. ಅದಾದಮೇಲೆ ಇದ್ರ ಮೇಲೂ ಕೂಡ ಕ್ಲಿಕ್ನ ಮಾಡಿ ಇನ್ನು ಥರ್ಡ್ದು ಕೂಡ ಸೇಮ್ ಇರುತ್ತೆ. ಇಲ್ಲಿ ನೀವು ಲೋಡ್ ಆಗೋವರೆಗೂ ನಿಮಗೆ ಸೈನ್ ಆಗೋದಕ್ಕೆ ಆಪ್ಷನ್ ಕೊಡೋದಿಲ್ಲ. ಇಲ್ಲಿ ಲೋಡ್ ಆದಮೇಲೆ ಕಂಪ್ಲೀಟ್ಲಿ ಡೌನ್ಗೆ ಸ್ಕ್ರೋಲ್ ಡೌನ್ ಮಾಡಿ ಅದಾದಮೇಲೆ ಇಲ್ಲಿ ಒಂದು ಡಿಜಿಟಲ್ ಸೈನ್ನ ನೀವು ಹಾಕಬೇಕಾಗಿರುತ್ತೆ. ಇದು ಕಂಪಲ್ಸರಿ. ನೀವು ಕಂಪ್ಲೀಟ್ಲಿ ಡೌನ್ಗೆ ಸ್ಕ್ರೋಲ್ ಡೌನ್ ಮಾಡಿಲ್ಲ ಅಂದರೆ ಇಲ್ಲಿ ಡಿಜಿಟಲ್ ಸೈನ್ ಓಪನ್ ಆಗೋದಿಲ್ಲ. ಸೊ ಇಲ್ಲಿ ಲೋಡ್ ಆಗೋವರೆಗೂ ನೀವು ವೇಟ್ ಮಾಡಲೇಬೇಕಾಗಿರುತ್ತೆ. ಇಲ್ಲಿ ಲೋಡ್ ಆದಮೇಲೆ ಕಂಪ್ಲೀಟ್ಲಿ ಸ್ಕ್ರೋಲ್ ಡೌನ್ ಮಾಡಿ ಆಮೇಲೆ ಡಿಜಿಟಲ್ ಸೈನ್ನ ಕೊಟ್ಟು ನೀವು ಸೊ ಈ ರೀತಿ ಸ್ಕ್ರೋಲ್ ಡೌನ್ ಆಗುತ್ತೆ. ಕಂಪ್ಲೀಟ್ಲಿ ಡೌನ್ ಮಾಡಿ ಇಲ್ಲೊಂದು ಡಿಜಿಟಲ್ ಸೈನ್ ಯಾವುದೋ ಒಂದು ಹಾಕಿ ಜಸ್ಟ್ ಕಂಟಿನ್ಯೂ ಅಂತ ಕೊಟ್ಟರೆ ಇದು ಕೂಡ ಕ್ಲಿಕ್ ಆಗುತ್ತೆ. ಈ 3 ಲೈನ್ ಬಾಕ್ಸ್ಗಳ ಕ್ಲಿಕ್ ಆದಮೇಲೆ ಮೇಲ್ಗಡೆ ಕೊಟ್ಟಿರುವಂಥ ಎಲ್ಲ ಇನ್ಫಾರ್ಮೇಷನ್ಸ್ನು ನೀವು ಕ್ವೆಶನ್ಸ್ಗೂ ಆನ್ಸರ್ ಮಾಡಿ ಸೈನ್ ಅಪ್ ಅಂತ ಕೊಟ್ಟರೆ ಆಟೋಮೆಟಿಕ್ ಆಗಿ ಇಲ್ಲಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅದಾದಮೇಲೆ ಜಸ್ಟ್ ನೀವು ಈ ರೀತಿಯಾದಂಥ ಇಂಟರ್ಫೇಸ್ ಮತ್ತೆ ಓಪನ್ ಆಗುತ್ತೆ ನಿಮಗೆ. ಆವಾಗ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಡೈರೆಕ್ಟಾಗಿ ಅಪ್ಲೈನ್ ಆಗುತ್ತೆ. ಅದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ಅವರು ಕಂಪ್ನಿ ಕಡೆಯಿಂದ ಕಾಲ್ ಮಾಡೋದಿಲ್ಲ, ಬರೀ ಇಮೇಲೇ ಮಾಡ್ತಾರೆ. ಸೊ ನೀವು ಕೊಟ್ಟಿರುವಂಥ ಇಮೇಲ್ ಐ ಡಿ ಆದಷ್ಟು ಪ್ರೊಫೆಷ್ನಲ್ ಆಗಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಹಾಗೆ ಆ ಇಮೇಲ್ ಐ ಡಿಗಳ ಸ್ಪ್ಯಾಮ್ಲೆಸ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊತಾ ಇರಿ. ಅವರ ಕಂಪ್ನಿ ಕಡೆಯಿಂದ ರಿಪ್ಲೈ ಬಂದೇ ಬರುತ್ತೆ. ಲೈಕ್ 1 or 2 ವೀಕ್ಸ್ ಆಗ್ಬೋದು ರಿಪ್ಲೈ ಬರೋದಕ್ಕೆ, ಬಟ್ ಬಂದೇ ಬರುತ್ತೆ. ಆವಾಗ ನೀವು ಅವ್ರಿಗೆ ರೆಸ್ಪಾನ್ಸ್ನ ಮಾಡ್ಬೋದು. ಅಥವಾ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಅಸೈನ್ಮೆಂಟ್ಸ್, ಟೆಸ್ಟ್ ಎಲ್ಲ ರೀತಿಯಾದಂಥ ಇನ್ಫಾರ್ಮೇಷನ್ಸ್ನ ಅವರು ಇಮೇಲಲ್ಲಿ ನಿಮಗೆ ಸೊ ಕಳಿಸ್ಕೊಡ್ತಾರೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂತಲ್ಬತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬೆಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.